ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. HSTR GPSTRಗೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿ ಕೇಳಲೇಬಹುದಾದಂಥ ಬಹುನಿರೀಕ್ಷಿತ ವಿಜ್ಞಾನದ ಪ್ರಶ್ನೆಗಳು. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಯಕೃತ, ಹೃದಯ, ಚರ್ಮ, ಶ್ವಾಸಕೋಶ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಕ್ವಿಕ್ಕಾಗಿ. ಉತ್ತರ ಚರ್ಮ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯ ಯಾವುದು? ಕ್ಲೋರೋಫಿಲ್, ಹಿಮೋಗ್ಲೋಬಿನ್, ಮೆಲಾನಿನ್, ಇನ್ಸುಲಿನ್. ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ. ಆನ್ಸರ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಒಂದು IQನ ಚೆಕ್ ಮಾಡ್ಕೊಳ್ಬೇಕು ಅಂದರೆ ನೀವು ಕಮೆಂಟ್ ಮಾಡಲೇಬೇಕು. ಕ್ವಿಕ್ಕಾಗಿ. ಓಕೆ, ನೀವು ಆನ್ಸರ್ ಎಲ್ಲ ಕಮೆಂಟ್ ಮೂಲಕ ತಿಳಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸರಿಯಾದಂಥ ಉತ್ತರ ಹಿಮೋಗ್ಲೋಬಿನ್. ಕೆಂಪು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದಂಥ ವರ್ಣದ್ರವ್ಯ ಯಾವುದು ಅಂತಂದರೆ ಅದು ಹಿಮೋಗ್ಲೋಬಿನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್. ಸಸ್ಯಗಳು ಆಹಾರವನ್ನು ತಯಾರಿಸುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉಸಿರಾಟ, ಜೀರ್ಣಕ್ರಿಯೆ, ದ್ಯುತಿ ಸಂಶ್ಲೇಷಣೆ, ವಿಸರ್ಜನೆ. ಅಂದರೆ ಸಸ್ಯಗಳು ಆಹಾರವನ್ನು ತಯಾರಿಸುವ ಕ್ರಿಯೆಯನ್ನು ಏನಂತ ಕರೀತಾರೆ? ಸೊ ಆನ್ಸರನ್ನು ಕ್ವಿಕ್ಕಾಗಿ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಬೇಕು. ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಅಂದರೆ ಸಸ್ಯಗಳು ಆಹಾರವನ್ನು ತಯಾರಿಸುವ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತಂದರೆ ದ್ಯುತಿ ಸಂಶ್ಲೇಷಣೆ. ನೆಕ್ಸ್ಟ್ ಕ್ವಶನ್, ಮಾನವ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ ಅಥವಾ ಕೋಣೆಗಳಿವೆ? 2, 3, 4, 5. ಮಾನವ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ ಅಥವಾ ಕೋಣೆಗಳಿವೆ? ಆನ್ಸರನ್ನು ಕ್ವಿಕ್ಕಾಗಿ ಕಮೆಂಟ್ ಮಾಡಬೇಕು ನೀವು. ಸೊ ನಾನು ಆನ್ಸರನ್ನು ಹೇಳ್ತೀನಿ, ಆದರೆ ನಿಮ್ಮ IQ ಚೆಕ್ ಮಾಡ್ಕೊಳ್ಬೇಕು ಅಂತ ಅಂದರೆ ಆನ್ಸರನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಹೋದರೆ ನಿಮ್ಮ IQ ಎಷ್ಟಿದೆ, ನೀವು ಇನ್ನು ಎಷ್ಟು ಓದ್ಕೊಂಡಿದ್ದೀರಿ, ಎಷ್ಟು ಓದಬೇಕು ಅನ್ನೋ ಒಂದು ಅಂದಾಜು ಕೂಡ ನಿಮಗೆ ಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಸಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ, ಆನ್ಸರ್ 4. ಮಾನವನ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ ಅಂತಂದರೆ 4. ನೆಕ್ಸ್ಟ್ ಕ್ವಶನ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಮಂಗಳ, ಶುಕ್ರ, ಚಂದ್ರ, ಗುರು. ಭೂಮಿಯ ಏಕೈಕ ಗ್ರಹ ಯಾವುದು ಅಂತಕ್ಕಂಥದ್ದು ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ಫಟ್ ಅಂತ. ಓಕೆ, ಸರಿಯಾದಂಥ ಉತ್ತರ ಚಂದ್ರ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಕೇಳಿದರೆ ಚಂದ್ರ ಅಂತಕ್ಕಂಥದ್ದು. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಮಗದಷ್ಟು ವಿಡಿಯೋಗಳು ಬೇಕು, ಯಾವ ವಿಷಯದ ಮೇಲೆ ನಿಮಗೆ ಕ್ವಶನ್ ಆನ್ಸರ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. MCQ ಕ್ವಶನ್ಸ್ ಕೂಡ ಇರುತ್ತೆ. ಖಂಡಿತ HSTR GPSTR ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.